ಏನಿದೆ ಸರ್ ಲೆಕ್ಕಾಚಾರ? ಸೂರ್ಯ ಗೆಲ್ತಾರೆ. ಸೂರ್ಯ ಅಭಿವೃದ್ಧಿ ಚೆನ್ನಾಗಿ ಮಾಡೋರು 30 ವರ್ಷದಿಂದ. ಸುರೇಶ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತಾರೆ. ಸುರೇಶ್ ಅವರಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡವ್ರೆ. ಕ್ಷೇತ್ರಕ್ಕೆ ಸುಳ್ಳು ಭರವಸೆ ಅವ್ರ ಜೀವನದಲ್ಲೇ ಕೊಡಲ್ಲ. ಸುರೇಶ್ ಅವ್ರ ಮುಂದೆ ಇಲ್ಲಿ ಯಾರು ಬಂದು ಏನು ಮಾಡಕ್ಕಾಗಲ್ಲ. ಈ ಕ್ಷೇತ್ರ 30 ರೂಪಾಯಿ ಮಕ ಕಾಣ್ದಿರೋರು 30,000 ಕಂಡವ್ರೆ. ಬಡವರಿಗೆ ಸಖತ್ ಹೆಲ್ಪ್ ಮಾಡವ್ರೆ. ಡಿ ಕೆ ಶಿವಕುಮಾರ್ ಅಲ್ಲ, ಅವ್ರ ತಮ್ಮ ಸೂರ್ಯ ಅವರು. ಮೋದಿನೂ ಕೂಡ ಸನ್ಮಾನ ಮಾಡಿದ್ದಾರೆ. ಯಾವ ಸಂಸದ್ರು ಗೆದ್ದು ಕರ್ನಾಟಕಕ್ಕೆ ಇಷ್ಟು ಅನುದಾನ ತಕೊಂಡೋಗಿ ಮಾಡ್ಲಿಲ್ಲ ಅಂತ. ಈ ಅನುದಾನ ಕೆಲವರು ಅನ್ನ ಅಂತ ತಿಳ್ಕೊಳ್ತಾರೆ. ಇದು ಬಡವರ ಅಂಬ್ಲಿ. ಸೂರ್ಯ ಅವರು ತಂದ್ಕೊಟ್ಟದ್ದು ಬಡವರ ಅಂಬ್ಲಿ. ಇದು ಮೋದಿ ಬಂದ್ರು ಅಷ್ಟೇನೆ, ಅಮಿತ್ ಶಾ ಬಂದ್ರು ಅಷ್ಟೇನೆ, ಏನು ನಡೆಯಲ್ಲ. ಇದೇ ಪಟಾಕಿ ಯಾರೇ ಆದ್ರೂ ಸೂರ್ಯ ಅವ್ರದ್ದು ಅಂತ ಹಚ್ತೀವಿ. ಇದೇ ದೊಡ್ಡಹಳ್ಳಿಯಲ್ಲಿ 3,800 ಚಿಲ್ಲರೆ ಓಟ್ ಅದ. 1,000 ಚಿಲ್ಲರೆ ಓಟ್ ದಳಕ್ ಬೀಳ್ತಾನೆ ಇರಲಿಲ್ಲ. ಎಸ್ ವೀಕ್ಷಕರೇ, ಇಲ್ಲೊಂದಷ್ಟು ಜನ ಕನಕಪುರ ಕ್ಷೇತ್ರದ ಮತದಾರರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಣ್ಣ. ಏನು ಮಾಡೋದು ನೀವು? ನಾವು ವ್ಯವಸಾಯ. ಲೋಕಸಭೆ ಚುನಾವಣೆ ನಿಮ್ಮ ಸಂಸದರು ಡಿ ಕೆ ಸುರೇಶ್ ಅವರು ಈಗ ಅವರು ಆಪೋಸಿಟ್ ಬಿಜೆಪಿಯಿಂದ ಡಾಕ್ಟರ್ ದೇವೇಗೌಡರು ಅಳಿಯ ನಿಂತ್ಕೊತಾವ್ರೆ. ಏನಾಗ್ಬೋದು? ಈಗ ಹೇಳಿಲ್ವ್ರೆ, ಏನು ಅವ್ರವ್ರ ಹಣೆ ಬರೆಯ ಯಾರ್ಯಾರು ಹೆಂಗಿದತ್ತ ಹೇಳೋಕ್ಕಾಗಲ್ಲ. ಓಕೆ, ಈ ಸುರೇಶ್ ಅವ್ರು ಕೆಲಸ ಮಾಡವ್ರೆ ಇಲ್ಲಿ? ಮಾಡವ್ರೆ, ಜೋರಾಗಿ ಮಾಡವ್ರೆ. ಎಲ್ಲರೂ ಭೇಟಿ ಗಿಟಿ ಆಯ್ತಾರೆ. ಈ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟರು, ಎಲ್ಲ ಕೊಟ್ಟರು, ಕರೆಕ್ಟಾಗಿ ಸಿಕ್ಕಿದೆ. ಅವೆಲ್ಲ ಸಿಕ್ಕವೆ. ಈಗ ಕಾಂಗ್ರೆಸ್ ಪ್ಲಸ್ ಆಗ್ಬೋದಾ? ನೋಡು. ನಿಮ್ಮ ಹೆಸರು? ಸುರೇಶ್ ಅಂತ. ಡಿ ಕೆ ಸುರೇಶ್, ಸುರೇಶ್. ನೀವು ಯಾವ ಊರು? ದೊಡ್ಡಹಳ್ಳಿಯ. ದೊಡ್ಡಹಳ್ಳಿ. ಡಿ ಕೆ ಶಿವಕುಮಾರ್ ಅವ್ರ ಊರೇ. ಎಲ್ಲ ಅಲ್ಲೇ ಬಸ್ಸಲ್ಲೆಲ್ಲ ಎಲ್ಲ. ನೀವು ಅದೇ ಊರು? ಮತ್ತೆ ನೀವು ಮಾತಾಡಕ್ಕೆ ಹಿಂದೆ ಮುಂದೆ ಮಾಡ್ತೀರಲ್ಲ. ಏನಿದೆ ಸರ್ ಲೆಕ್ಕಾಚಾರ? ಸೂರ್ಯ ಅವ್ರು ಗೆಲ್ತಾರೆ. ಗೆಲ್ತಾರೆ ಅವರು. ಡಾಕ್ಟರ್ ಮಂಜುನಾಥ್ ಅವ್ರು ಹೇಳೋಕ್ಕಾಗಲ್ಲ. ಸೂರ್ಯ ಅವ್ರು ಅಭಿವೃದ್ಧಿ ಚೆನ್ನಾಗಿ ಮಾಡೋರು 30 ವರ್ಷದಿಂದ. ಚೆನ್ನಾಗಿ ಮಾಡಾರ ಕೆಲಸಗಳ. ದೊಡ್ಡಹಳ್ಳಿಗೆ ಏನೆಲ್ಲ ಡಬಲ್ ರೋಡ್ ಮಾಡ್ಬಿಟ್ಟು ಊರೊಳಗೆ ಎಲ್ಲ ಡಬಲ್ ರೋಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹೋಬಳಿ ಎಲ್ಲ ಏನೆಲ್ಲ ಹಳ್ಳಿನ ಚೆನ್ನಾಗಿ ಮಾಡೋರು, ಮಟ್ಟಕ್ಕೆ ಮಾಡೋರೆ. ಕನಕಪುರ ತಾಲೂಕ್ ಆಫೀಸ್ ನೋಡ್ರಿ ಏನಷ್ಟು ದೊಡ್ಡದಾಗಿ ಕಟ್ಸೋರೆ, ಚೆನ್ನಾಗಿ ಮಾಡವ್ರೆ. ಯಾವ ತಾಲೂಕು ಉಳ್ಕೋತು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಒಟ್ಟಿನಲ್ಲಿ ಡಿ ಕೆ ಸುರೇಶ್ ಅವ್ರು ಸೋಲ್ಸೋದು ಕಷ್ಟ? ಕಷ್ಟ ಇದೆ. ಕೆಲಸನೂ ಮಾಡವ್ರೆ. ಕೆಲಸ ಮಾಡ್ತಾರೆ. ಅದು ಏನೇ ಆಗಲಿ ದುಡ್ಡಿಗೂ ಆಸೆ ಪಡಲ್ರು. ಕೆಲಸ ಮಾಡವ್ರೆ, ಅಭಿವೃದ್ಧಿ ಮಾಡವ್ರೆ, ಚೆನ್ನಾಗೇ ಮಾಡಿದ್ದಾರೆ ಅವರು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರು ಅಂತ. ದೊಡ್ಡಹಳ್ಳಿನ? ನಮ್ಮ ಸಾಹೇಬ್ರೂರು, ನಮ್ಮ ಬಂಡೆ ಊರು. ಬನ್ನಿ. ನಮ್ಮ ಬಂಡೆ ಊರು, ನಮ್ಮ ಸಾಹೇಬ್ರೂರು. ಈ ಸಲ ಏನಿದೆ ಬಂಡೆ ಲೆಕ್ಕಾಚಾರ? ಹೆಂಗದೆ ಲೆಕ್ಕಾಚಾರ ಏನಿದೆ ಅಂದರೆ 100% ಇದೆ. ಡಿ ಕೆ ಶಿವಕುಮಾರ್ ಸುರೇಶ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತಾರೆ. ಆ ಸಿಂಹದ ಮರಿ ಜೊತೆ ಯಾವನು ಬಂದರೂ ಏನು ಡೋಂಟ್ ಕೇರ್. ಆ ಸಿಂಹ ಏನು ಆಗಲ್ಲ. ಡಾಕ್ಟರ್ ಎಲ್ಲ ದೇವೇಗೌಡ, ಶಿವಕುಮಾರ್, ಕುಮಾರಸ್ವಾಮಿ ಬಂದು ನಿಂತ್ಕೊಂಡ್ರು ಈ ಕ್ಷೇತ್ರದಲ್ಲಿ, ಬೇರೆ ನಾವೆಲ್ಲೂ ಹೇಳಲ್ಲ. ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಡಿ ಕೆ ಶಿವಕುಮಾರ್ ಸುರೇಶ್ ವಿನ್ ಆಯ್ತಾರೆ. ಡಿ ಕೆ ಶಿವಕುಮಾರ್ ಮುಂದೆ ಯಾರು ಅದಂತೂ ದೇವೇಗೌಡ ಅವ್ರ ಮಕ್ಕಳು, ಮೋದಿ, ಅಮಿತ್ ಶಾ ಎಲ್ಲ ಬಂದಿಲ್ಲಿ ಮನೆ ಮಾಡ್ಕೊ ಕೂತ್ಕೊಂಡ್ರು. ಡಿ ಕೆ ಸುರೇಶನ್ ಸೋಲಿಸೋದು ಅವ್ರಿಗೆ ಕನಸು. ಯಾಕೆ ಕನಸು ಅಂತ ಅಂದರೆ, ನಾವು ಸಾಹೇಬ್ರನ್ನ ಬೇಕಾದ್ರೆ ಒಂದು ಅಂತ ಇಂತಳ್ತೀವಿ. ನಮ್ಮ ಡಿ ಕೆ ಸಾಹೇಬ್ರನ್ನ, ಅವರು ಸುರೇಶ್ ಅವರಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡವ್ರೆ. ಈ ಕ್ಷೇತ್ರಕ್ಕೆ ಅವರು ಸಂಸದರಾಗಿ ಅವ್ರೇನು ನಿಂತು ಗೆದ್ದಿದ್ರು, ನಮಗೆ ಅಂತಲ್ಲ ಎಲ್ಲ ಕಡೆಗೂ ಅಷ್ಟೇ. ಅವ್ರು ಹ್ಞೂ ಅಂದದ್ದು ಯಾವುದನ್ನೂ ನಿಲ್ಲಿಸಿಲ್ಲ, ಅಷ್ಟೇ ಮಾಡವ್ರೆ. ಅಂದರೆ ಅವರು ಹ್ಞೂ ಆಯಿತು, ನಾನು ಮಾಡ್ತೀನಿ ಅಂತ ಕೆಲಸನ ಯಾವುದೂ ನಿಲ್ಲಿಸಿಲ್ಲ. ಹೇಳ್ಬಿಡ್ತಾರೆ, ಆಗದೇ ಇದ್ರೆ ಇದಾಗಲ್ಲ ಹೋಗೋ ಅಂತ ಹೇಳ್ಬಿಡ್ತಾರೆ. ಆಯ್ತು ಬಿಡೋ, ನಾನು ಮಾಡ್ತೀನಿ ಅಂತ ಕೆಲಸನ ಅವ್ರು ಸುಳ್ಳು ಭರವಸೆ ಅವ್ರ ಜೀವನದಲ್ಲೇ ಕೊಡಲ್ಲ. ನಮ್ಮ ಸಾಹೇಬ್ರು ಕೊಟ್ಬಿಟ್ರು, ಅವ್ರು ಕೊಡಲ್ಲ. ಮೋದಿ ಬಂದು ನಿಂತ್ಕೊಂಡ್ರು ಗೆಲ್ಲಲ್ಲ. ಅವರೇ ನಿಂತ್ಕೊಳ್ಳಿ. ನಮಗೆ ಒಂದು 55 ವರ್ಷ. ಹೆಂಗಿದೆ ಈ ಸಲ? ಸುರೇಶ್ ಅವ್ರು ಬಿಟ್ಟು ಯಾರು ಇಲ್ಲ ಇಲ್ಲಿ, ಯಾರು ಬರೋಕ್ಕಾಗಲ್ಲ. ಸುರೇಶ್ ಅವ್ರ ಮುಂದೆ ಇಲ್ಲಿ ಯಾರು ಬಂದು ಏನು ಮಾಡೋಕ್ಕಾಗಲ್ಲ. ಈ ಕ್ಷೇತ್ರ ಬಂದು ನಿಂತ್ಕೊಂಡ್ರು ಆಗಲ್ಲ. 30 ರೂಪಾಯಿ ಮಕ ಕಾಣ್ದಿರೋರು 30,000 ಕಂಡವ್ರೆ. ಜಾಬ್ ಕಾರ್ಡ್ ಅಂತ ಮಾಡಾದ್ಮೇಲೆ ಕೃಷಿ ಹೊಂಡ ಅದರಲ್ಲೇ ಜನಗಳು ದುಡ್ಡು ಮಾಡೋಕೆ ಕೊಟ್ಟರು. ಬಡವರಿಗೆ ಸಖತ್ ಹೆಲ್ಪ್ ಮಾಡೋರೆ. ಡಿ ಕೆ ಶಿವಕುಮಾರ್ ಅಲ್ಲ, ಅವ್ರ ತಮ್ಮ ಸೂರ್ಯ ಅವರು.
ಹೌದಾ? ಪಕ್ಕ 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 ಇಷ್ಟೇ ಮಾತು. ಶಿವಕುಮಾರ್ ಹಾ. ಸೂರ್ಯ ಇದ್ರೆ ಶಿವಕುಮಾರ್. ಏನ್ ಸರ್ ಅದು ಲೆಕ್ಕಾಚಾರ ಅಣ್ಣ ತಮ್ಮಂದು ರಾಮ ಲಕ್ಷ್ಮಣ ಅಂದ್ರೆ ಅವ್ರ ಬೆನ್ನಲ್ವಾ? 100%. ರಾಮಬಾಣ ಎಷ್ಟು ಹುಸಿ ಇಲ್ಲ ಅಂತ ಈ ಜಗತ್ತೆಂಬುದೇ ಸುರೇಶ್ ಅವ್ರ ಮಾತು ಅಷ್ಟೇ ಹುಸಿ ಇಲ್ಲ. ಮಾತು ಕೊಟ್ರೆ ಅವ್ರ ಮಾತು ಅಷ್ಟೇ ಹುಸಿ ಇಲ್ಲ. ಹಾಂ, ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ಸರ್? 2.5 ಲಕ್ಷ 3 ಲಕ್ಷದಲ್ಲಿ ಲೀಡ್ ಗ್ಯಾರಂಟಿ ಬಿಡಿ. ಹೋದ್ ಸಲ 40 ಹೌದೌದು, ಈ ಸರಿ ಡಬಲ್ ಆಗುತ್ತೆ. ಡಬಲ್ ಆಗುತ್ತೆ. ಆಮೇಲೆ ಈ ಗ್ಯಾರಂಟಿ ಇವತ್ತು ನೀವೆಲ್ಲ ಪ್ಲಸ್ ಆಗುತ್ತೆ ಅಂತೀರಾ? ಪ್ಲಸ್ ಇಲ್ಲ, ಈ ಹೆಂಗ್ ಮಾಡಿದ್ದಾರೆ ಕೆಲಸ, MP ಅವ್ರ ಕೆಲಸ ಹಂಗೆ ಮಾಡಿದ್ದಾರೆ. ಗೆದ್ದೆ ಗೆಲ್ತಾರೆ. ಹೆಸರು ಹೇಳಿ ಬ್ರದರ್. ನಮ್ಮ ಹೆಸರು ಕುಮಾರ್ ಅಂತ. ಊಟ ಮಾಡಿದ್ರಾ? ಇನ್ನೇ ಇಲ್ಲ, ಯಾಕೆ ಲೇಟ್ ಆಯ್ತು? ಅದು ಎಲ್ಲ ಜನಗಳು ಕಾಯ್ತಾವ, ವೇಟ್ ಮಾಡೋದು ಅದಕ್ಕೆ. ಓಕೆ, ಹೇಳಿ ಸರ್. ಈಗ ಬೆಂಗಳೂರು ಗ್ರಾಮಾಂತರ ಎಸ್ಪೆಷಲಿ 2019 ಗೆದ್ದಿದ್ದು ಒಂದೇ ಕ್ಷೇತ್ರ ಕಾಂಗ್ರೆಸ್, DK ಸುರೇಶ್ ಅವ್ರು ಮಾತ್ರ. ಆಮೇಲೆ ಇಡೀ ದೇಶದಲ್ಲಿ DK ಸುರೇಶ್ ಅವ್ರು ಸದ್ಯ ಚರ್ಚೆಯಲ್ಲಿ ಬಂದರು, ಸೆಷನಲ್ಲಿ ಅವ್ರು ಮಾತಾಡಿದಕ್ಕೋಸ್ಕರ ಅವ್ರ ಮಾತನ್ನು ತಿರುಗಿಸ್ಲಾಯಿತು ಅಂತ ಒಂದಷ್ಟು ಜನ ಹೇಳ್ತಾರೆ. ಹೀಗಾಗಿ DK ಸುರೇಶ್ ಅವ್ರ ಮೇಲೆ ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲರೂ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಬಟ್ ನೀವೇನಂತೀರ? ಒಂದೇನು ಗೊತ್ತಾ, ನಮ್ಮ DK ಶಿವಕುಮಾರ್ ಮಾಜಿ ಪ್ರಧಾನಿ ಮೇಲೆ ಗೆದ್ದವ್ರೆ. ಹೌದು, ಗೆದ್ದವ್ರೆ, ಇವಾಗ ಅವರೇ ಗೆಲ್ಲೋದು. ಹಾಂ, ಬರೀ ಮನೆ ಕೂತ್ಕೊಳ್ಳಿ ಸಾಹೇಬ್ರೆ, ಲೀಡ್ ಲೆಕ್ಕ ಹಾಕೊಳ್ಳಿ, ನಾವು ಗೆಲ್ಸ್ಕೋಬೇಕು. ಇಲ್ಲ, ಜನ ಬೆಂಬಲ ಅವಲ್ಲ. ಹಾಂ, ಎಲ್ಲ ನಾವು ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಕಡೆ ಓಡಾಡ್ತಿದ್ದೀವಿ. ಜನ ಏನಂತಾರಂದ್ರೆ ಆ ಮನುಷ್ಯ MP ಅಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಥರ ಸುತ್ತಾಡ್ತಾರೆ. ಇವಾಗ ಅವರು ಮನೇಲಿ ಕೂತಿದ್ರೆ ಏನಾಗಲ್ತು, ಜನ ಬೆಂಬಲ ತಿರ್ತಾರಲ್ಲ, ಅದೇ ಅವ್ರ ಬೆಂಬಲ. ಓಕೆ, ಜನರ ಮಧ್ಯೆ ಇದ್ದಾರೆ. ಹಾಂ, ಡಾಕ್ಟರ್ ಅಲ್ಲ, ಯಾರಲ್ಲ, ಏನು ಬಂದ್ರು ಒಟ್ಟನೆ ಅವರೇ ಬಿಡಿ. ಓಕೆ, ಈಗ ಇಡೀ ದೇಶದಲ್ಲಿ ಒಟ್ಟಾರೆ ಚರ್ಚೆ ನಡೀತಾ ಇರೋದು ರಾಮ ಮಂದಿರ. ಬಂದೆ ಸರ್, ಎಲ್ಲರನ್ನೂ ಮಾತಾಡ್ತೀನಿ. ಒಂದು ಕಡೆ BJP ಅವ್ರಿಗೆ ರಾಮ ಮಂದಿರ, ಕರ್ನಾಟಕ ಅಂತ ಬಂದ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ. ನಿಮ್ಮ ಪ್ರಕಾರ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬೋದು ಕಾಂಗ್ರೆಸ್? ಅದು ಹೇಳೋಕ್ಕಾಗಲ್ಲ ಸರ್. 24 ಕಾಂಗ್ರೆಸ್. ನಿಮ್ಮ ಕ್ಷೇತ್ರ? ಪಕ್ಕ ಕಾಂಗ್ರೆಸ್. MP ಸಾರಿ DK ಸುರೇಶ್. ನಾನು ಇಷ್ಟೇ ಕ್ಷೇತ್ರ ಗೆಲ್ತದೆ ಅಂತ ನಾನು ಹೇಳಕ್ ಭರವಸೆ ಬರಲ್ಲ, ನಾ ಹೇಳಲ್ಲ. ಒಟ್ಟಿನಲ್ಲಿ ನಮ್ಮ ಸೂರೇಶ್ ವಿನ್, ನಮ್ಮ ಸೂರೇಶ್ ವಿನ್. ಡೆಲ್ಲಿಲಿ ಗೆದ್ದು ಸಂಸದರಾಗಿ ಡೆಲ್ಲಿಯಲ್ಲಿ ಸಿಕ್ಕುವಂಥ ಅನುದಾನನ ತಂದು ರಾಜ್ಯ ಸರ್ಕಾರ ಕೊಟ್ಟವರು, ನಂಬರ್ 1 ಕರ್ನಾಟಕ ಕೊಟ್ಟವರು DK ಸುರೇಶ್. ಅವರು ಮೋದಿನೂ ಕೂಡ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಕೇಳಿ, ಮೋದಿನೂ ಕೂಡ ಸನ್ಮಾನ ಮಾಡಿದ್ದಾರೆ. ಯಾವ ಸಂಸದರು ಗೆದ್ದು ಕರ್ನಾಟಕಕ್ಕೆ ಇಷ್ಟು ಅನುದಾನನ ತಗೊಂಡೋಗಿ ಮಾಡಲಿಲ್ಲ ಅಂತ. ದನಿಂಗ್ ಕೊಟ್ಟಿಗೆ ಮಾಡಿಸ್ತವ್ರು ಸುರೇಶ್, ಜಾಬ್ ಕಾರ್ಡ್ ಮಾಡಿಸ್ತವ್ರು ಸುರೇಶ್, ಇಂಗು ಗುಂಡಿ ಮಾಡಿಸ್ತವ್ರು ಸುರೇಶ್, ತೆಂಗಿನ ಮರಕ್ಕೆ ಲೋನ್ ಕೊಡೋಕೆ ಸುರೇಶ್, ಕಡ್ಡಿಗೆ ಲೋನ್ ಕೊಡಿಸ್ತವ್ರು ಸುರೇಶ್. ಯಾರು ಮಾಡಿದ್ರು? ಸರ್, ಈ ಅನುದಾನ ಕೆಲವರು ಅನ್ನ ಅಂತ ತಿಳ್ಕೊಬಿಟ್ಟಾರೆ. ಇದು ಬಡವರ ಅಂಬ್ಲಿ. ಸೂರ್ಯ ಅವ್ರು ತಂದು ಕೊಟ್ಟದ್ದು ಬಡವರ ಅಂಬ್ಲಿ. ಇದು ಅನುದಾನ ಬಂದ ಮೇಲೆ ಸ್ವಲ್ಪ ಅದೇ ಕ್ಷೇತ್ರದ ಸ್ವಲ್ಪ ರಾಜಕಾರಣಿಗಳು ಸ್ವಲ್ಪ ಮೆರೆದ್ರು. ದಕ್ಷತೆ ರಾಜಕಾರಣಿಗಳು ಮೆರೆದಿರ್ಬೋದು ಅಷ್ಟೇ. ಪೂರ್ತಿ ಕಾಂಗ್ರೆಸ್ ಅನ್ನೋರಲ್ಲ ನೋಡಿ, ಹಿಂಗೆ ಅವರೇ. ಏನೋ ಪಟಾಕಿ ಅಂತಿದ್ರಲ್ಲ ಸರ್, ಪಟಾಕಿ ಯಾವ್ದಾರಾಗಲಿ ಹಚ್ಚು ನಾವಾಗಿರ್ಬೇಕು. ಇದೇ ಪಟಾಕಿ ಯಾರದೇ ಆದ್ರೂ ಸೂರ್ಯ ಅವ್ರದ್ದು ಅಂತ ಹಚ್ತೀವಿ. ನಿಮ್ದೇ ದುಡ್ಡು ಪಟಾಕಿ ಚೂರು ನಾವೇ, ಸೂರ್ಯ ಅವ್ರ ಮೇಲೆ ಪಟಾಕಿ ಕಡ್ಡಿ ನಾವೇ, ಪಟಾಕಿ ನಿಮ್ದಷ್ಟೇ. ನೀವು ಕಡ್ಡಿ ಹೊಡಿಗೆ ಬಿಟ್ಕೊಡಲ್ಲ, ಕಡ್ಡಿ ಹೊಡಿಯೋರು ನಾವೇ. ಅಲ್ಲಲ್ಲ, ಹೇಳುದ್ದು ನಿಮ್ನ ಅಂತ ಹೇಳೋದು. ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದದೆ. ಇನ್ನು ಅಧಿಕಾರ ಎತ್ಕೊಂಡು ಬೆಂಗಳೂರು ಗ್ರಾಮಾಂತರ MP ಅವ್ರು ಬರಲ್ವಾ? 100% ಬರ್ತದೆ. ಯಾರು ಕೇಳಿದ್ರು ಹಂಗೆ ಹೇಳೋದು ಬಿಡಿ ಸಾ. ಈಗ ಮೋದಿ ಅವ್ರು ಬಂದ್ಬಿಡ್ತಾರೆ. ಮೋದಿ ಅವ್ರು ಬಂದ್ರು, ಎಷ್ಟು ಸರಿ ಬಂದರು MLA ಎಲೆಕ್ಷನಲ್ಲಿ? ಅವ್ರೇನಾರ ಮಾಡ್ಕೊಳ್ರಿ, ನಮ್ಗೆ ಇಂಟ್ರೆಸ್ಟ್ ಅದೇ ನಾವು ಮಾತಾಡ್ತೀವಿ ರೀ. ಅವ್ರೇ ಅದೇ ಅದು ಕೇಳಕ್ಕೆ. ಮೋದಿಯವರು ಕರ್ನಾಟಕ ರಾಜ್ಯಕ್ಕೆ ಬಂದ್ಬಿಟ್ರು ಬದಲಾವಣೆ ಆಗೋಯ್ತು ಅಂದ್ರಲ್ಲ. MLA ಎಲೆಕ್ಷನ್ ಏನು ಬದಲಾವಣೆ ಆಯಿತು? ಅಮಿತ್ ಶಾ ಎಷ್ಟು ಸರಿ ಬಂದರು? ಮೋದಿ ಎಷ್ಟು ಸರಿ ಬಂದು ಎಷ್ಟು ಕೋಟಿ ಹಾಳು ಮಾಡಿದ್ರು ಅವ್ರು ಬರೋಕ್ಕೆ? ಹೇಳಿ, ಏನಾಯಿತು? ಸಾ ಗೆದ್ರಾ? ಈಗೂ ಅಷ್ಟೇ, ಮೋದಿ ಬಂದರು ಅಷ್ಟೇ, ಅಮಿತ್ ಶಾ ಬಂದರು ಅಷ್ಟೇ, ಏನೂ ನಡೆಯಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ 25 ಸೀಟ್ ಗೆಲ್ತೀವಿ ನಾನು ಹೇಳಲ್ಲ, ಆದರೆ ನಾನು ಹೇಳೋದು ನಮ್ಮ ಸೂರ್ಯವರು. ನೀವು ನೋಡ್ದಂಗೆ ಒಂದು 25-30 ವರ್ಷದ ಹಿಂದಕ್ಕೂ ಈಗಕ್ಕೂ ದೊಡ್ಡ ಅಲ್ಲದಲ್ಲಿ ಬೇಕಾದ್ರೆ ಬದಲಾಗಿದೆ. ಹೌದಾ? ಯಾರು ಕಾಣಿಸ್ಕೊಳ್ತಾ ಇರಲಿಲ್ಲ ಸರ್. ಈಗ ಯಾರು ಬೇಕಾದ್ರೂ ನೋಡ್ಬೋದು ಅವ್ರನ್ನ. ಇಲ್ಲ ಸರ್, ನಾನು ಹೋಗಿದ್ದೆ ಊರಿಗೆ. ಆಗಿರ್ಬೋದು, ಜನಗಳ ಭಾವನೆ ಬೇರೆ ಥರ ಇರ್ತದೆ. ಹೌದು, ಇದೇ ಊರಲ್ಲಿ, ಇದೇ ದೊಡ್ಡಹಳ್ಳಿಯಲ್ಲಿ 3800 ಚಿಲ್ಲರೆ ಓಟ್ ಅದೆ.
1000 ಚಿಲ್ಲರೆ ಓಟೆ ದಳಕ್ಕೆ ಬೀಳ್ತಾನೆ ಅದು ಇನ್ನೂ. ಇದು ಕನ್ನಡಕ್ಕೆ ಯಾರ ಕೈಲೂ ಆಯ್ತಲ್ಲ. ಇದು ಭೂಗತ ಅಂತರಾಳದ ಒಂದು ಸಮೀಕ್ಷೆ. ಇದು ಭೂಗತ ಅಂತರಾಳದ ಏನು ಮಾಡಿದ್ರೆ ಏನಾರು ಮಾಡ್ಬೋದು. ನಾವು ಕಳ್ತನ ಮಾಡ್ತೀವಿ, ಡೈಲಿ ಕಳ್ತನ, ಫುಲ್ ಕಳ್ತನ. ನಾವು ದುಡಿರೋ ರೈತರು ಅಲ್ಲ, ಏನಿಲ್ಲ, ಫುಲ್ ಕಳ್ತನ. ನಿಂತ ಏನು ಸಿಗ್ತದೆ ಹೊಡ್ಕೊ ಹೋಯ್ತಾ ಇರ್ತದೆ. ಚಪ್ಪಲಿ ಸಿಕ್ಕರು ಸಾಕು, ನಮಗೆ 20 ರೂಪಾಯಿ ಸಿಕ್ಕರು ಸಾಕು. ಕಷ್ಟ ಸರ್, ಜೀವನನೇ ಬೇರೆ, ದೊರೆನೇ ಬೇರೆ. ಗೆದ್ದೆ ಗೆಲ್ತಾರೆ, ಅವ್ರನ್ನ ಗೆಲ್ಸ್ತೀವಿ. ನೀವು ಎಷ್ಟು ಕೇಳಿದ್ರು ಅದು ಯಾರೋ ಉರ್ಕೊಂಡೋದ. ವೇಣುಗೋಪಾಲ ಅಂತ. ಏನು ಮಾಡ್ತೀರಾ? ನಾನು ಬಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ರಿಟೈರ್ಡ್ ಆಗಿದ್ದೀನಿ. 75 ವರ್ಷ ಆಯಿತು. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ಮೋದಿ ಆಗಬೇಕು ಅಂತ. ಯಾಕೆ ಅಂತ ಸರ್? ಯಾಕೆ ಅಂತ ಅಂದರೆ ಸ್ವಲ್ಪ ಕೂಲಾಗಿ ತಿಳ್ಕೊಳ್ಳಿ. ನಮಗೆ ಸ್ವತಂತ್ರ ಬಂದಿದ್ದು ಯಾವಾಗ 1947. ಆವಾಗಿಂದ ರೂಲಿಂಗ್ ಮಾಡಿದ್ಯಾರು? ಕಾಂಗ್ರೆಸ್ಸು. 1947ರಿಂದ ರೂಲಿಂಗ್ ಮಾಡಿದೆ ಕಾಂಗ್ರೆಸ್ಸು. ಜವಾಹರ್ಲಾಲ್ ನೆಹರು, ನಮ್ಮ ಇವರು ಎಲ್ಲ, ಮನಮೋಹನ್ ಸಿಂಗು ಎಲ್ಲ ಇದ್ದರು ಕಾಂಗ್ರೆಸ್ಸಲ್ಲಿ. 57 ವರ್ಷದಿಂದ ನಮ್ಮ ಇಂಡಿಯಾಗೆ, ನಾನು ಕರ್ನಾಟಕ ಅಂತ ಹೇಳ್ತಿಲ್ಲ, ಇಂಡಿಯಾಗೆ ಏನು ಮಾಡಿದ್ದಾರೆ ನಾನು ಕೇಳ್ತಾ ಇರೋದು. ಏನೂ ಆಗಿಲ್ಲ ನಾನು ಹೇಳ್ತಾ ಇರೋದು ಜನರಲ್, ನಿಮ್ಮ ಮೀಡಿಯಾದಿಂದ ನಾನು ತಿಳ್ಕೊಂಡು ಹೇಳ್ತಿರೋದು. 47 ವಯಸ್ಸಲ್ಲಿ 1947ರಿಂದ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ಸು ರೂಲಿಂಗ್ ಮಾಡಿ ಇಂಡಿಯಾನ ರೂಲಿಂಗ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನಮ್ಮ ಇಂಡಿಯಾಗೆ? ನಾನು ಕರ್ನಾಟಕ ಅಂತ ಹೇಳ್ತಾ ಇಲ್ಲ, ಟೋಟ್ ಇಂಡಿಯಾಗೆ, ಮಹಾರಾಷ್ಟ್ರ, ಆಂಧ್ರ ಎಲ್ಲರಿಗೂ ಏನು ಮಾಡಿದ್ದಾರೆ? ಈಗ ಮೋದಿ ಏನು ಮಾಡಿದ್ರು ಅಂತ 9 ವರ್ಷದಲ್ಲಿ ಮೋದಿ ಏನು ಮಾಡಿದ್ದಾರೆ? ಇವತ್ತು ನಿಮ್ಮ ಮೀಡಿಯಾದಲ್ಲೇ ಹೇಳ್ತಾ ಇದ್ದೀನಿ. ಮೋದಿ ಬಗ್ಗೆ ಆಸ್ಟ್ರೇಲಿಯಾ, ಪಾಕಿಸ್ತಾನ, ಅಮೇರಿಕಾ, ರಾಜಸ್ಥಾನ ಎಲ್ಲರೂ ಹೊಗಳ್ತಾವ್ರೆ ಮೋದಿ. ಇಂಡಿಯಾನ, ನಮ್ಮ ಇಂಡಿಯಾ ಅಂದರೆ ಏನು ಹೇಳ್ತೀರಿ ಗೊತ್ತಾ ಸರ್? ಯಾರು ಆವಾಡ್ಸೋ ದೇಶ. ಅವುಗಳು ನಾನು 75 ಆಗಿದೆ, ಚಿಕ್ಕ ವಯಸ್ಸಿಂದ ಆವಾಡ್ಸೋರು ಬರ್ತಾಯಿದ್ರು. ನಮ್ಮ ಇಂಡಿಯಾನ ಆವಾಡ್ಸೋ ದೇಶ ಅಂತ ಹೇಳ್ತಾಯಿದ್ರು. ಇವಾಗ ಸುಪ್ರೀಂ ನಮ್ಮ ಇಂಡಿಯಾ ಹೈಟೆಕ್ ಆಗಿದೆ. ನಾನು ಹೇಳ್ತಾ ಇಲ್ಲ, ಸುಮಾರು ಕಂಟ್ರಿಗಳು ಹೇಳ್ತಾ ಇದ್ದೀವಿ, ಫಾರಿನ್ ಕಂಟ್ರಿಗಳು ಹೇಳ್ತಾ ಇದ್ದಾವೆ, ಹೊರಗಡೆ ಕಂಟ್ರಿ, ಆಸ್ಟ್ರೇಲಿಯಾ, ಅಮೇರಿಕಾ ಎಲ್ಲರೂ ಹೇಳ್ತಾವ್ರೆ, ಚೈನಾನು ಹೇಳ್ತಾ ಇದ್ದಾರೆ ಇಂಡಿಯಾನ. ಹಾಗಾಗಿ ಮತ್ತೊಮ್ಮೆ ಮೋದಿ ಬರಬೇಕು ಅಂತ. ಹೌದು, ಬಂದೇ ಬರ್ತಾರೆ, ಬರಬೇಕು ಅಂತಲ್ಲ, ಬಂದೇ ಬರ್ತಾರೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.